ಶ್ರೀ ಪೋತಲಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯಿತು. ಶ್ರೀ ಮಾತಾ ಶ್ರೀ ದೊಡ್ಡಮ್ಮ ದೇವಸ್ಥಾನ ಅಭಿವೃದ್ಧಿ ಸೇವಾ ಸಮಿತಿ ವತಿಯಿಂದ ಬೆಂಗಳೂರಿನ 17ನೇ ಮುಖ್ಯ ರಸ್ತೆ ದೇವರಾಜು ಅರಸುನಗರ ಹಳೆಗುಡ್ಡದ ಹಳ್ಳಿಯಲ್ಲಿ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಆಷಾಢ ಮಾಸ ಶುಕ್ಲ ಪಕ್ಷ ದ್ವಿತೀಯ ತಿಥಿ ಪ್ರನ್ನವಸು ನಕ್ಷತ್ರ ಆಷಾಢ ಮಾಸದ ಶುಕ್ರವಾರದ ಪೂಜೆಯನ್ನು ವಿಶೇಷವಾಗಿ ಈ ಕೆಳಕಂಡ ದಿನಾಂಕಗಳಂದು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 27/6/2025 ಮೊದಲನೇ ಶುಕ್ರವಾರ, ದಿನಾಂಕ 4/7/2025 ಎರಡನೇ ಶುಕ್ರವಾರ, ದಿನಾಂಕ 17/7/2025 ಮೂರನೇ ಶುಕ್ರವಾರ, ದಿನಾಂಕ 18/7/2025 ನಾಲ್ಕನೇ ಶುಕ್ರವಾರ. ಪ್ರತಿ ಶುಕ್ರವಾರ ಸಂಜೆ 6:30ಕ್ಕೆ ಅಮ್ಮನವರಿಗೆ ಮಹಾಮಂಗಳಾರತಿ ನಂತರ 7:30ಕ್ಕೆ ಅನ್ನದಾನ ಹಮ್ಮಿಕೊಳ್ಳಲಾಗಿದೆ. ಶ್ರೀ ಪೋತಲಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದಿನಾಂಕ 19/7/2025 ಶನಿವಾರ ರಾತ್ರಿ 9 ಗಂಟೆಗೆ ಮಾತಾ ಶ್ರೀ ದೊಡ್ಡಮ್ಮ ತಾಯಿ ಮತ್ತು ಪೋತಲಯ್ಯ ಸ್ವಾಮಿ ಕಥಾ ಕಲಾಶೇಪವನ್ನ ಏರ್ಪಡಿಸಲಾಗಿದೆ. ದಿನಾಂಕ 20/7/2025 ಭಾನುವಾರ ಬೆಳಗ್ಗೆ 3:45ರಿಂದ 4:45ಕ್ಕೆ ಸಲ್ಲುವ ಶುಭ ಮಿಥುನ ಲಗ್ನದಲ್ಲಿ ಶ್ರೀದೇವಿ ಶಾಂತಿ ಪೂಜೆ ಮತ್ತು ನೈವೇದ್ಯ ನಂತರ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಮಧ್ಯಾಹ್ನ 12 ಗಂಟೆಗೆ ಅನ್ನದಾನ ಕಾರ್ಯವನ್ನ ಹಮ್ಮಿಕೊಂಡಿರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಲ್ಕಂಡ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸಿ ಮಾತಾ ಶ್ರೀ ದೊಡ್ಡಮ್ಮ ತಾಯಿ ಹಾಗೂ ಪೋತಲಯ್ಯ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ಮತ್ತು ಗ್ರಾಮದ ಹಿರಿಯರು ಕಿರಿಯರು ಅರ್ಚಕರು ಸರ್ವ ಭಕ್ತಾದಿಗಳಿಗೆ ಸ್ವಾಗತ ಕೋರಿದರು. ಮುಬಾರಕ್ ಜೆಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರೈವಿಡಿಗೆ ದೇವಿ ಗೌರಿ ನಾರಾಯಣಿ ನಮೋಸ್ತೆ. ಸರ್, ಇಲ್ಲಿ ದೊಡ್ಡಮ್ಮ ತಾಯಿ 30 ವರ್ಷಗಳಿಂದ ನೆಲೆಸಿದ್ದಾರೆ. ಆದರೆ ತುಂಬಾ ಮಹಿಮೆಯ ದೇವತೆ ಆಗಿರುತ್ತಾರೆ. ಇಲ್ಲಿ ನಾವು ಮನಸ್ಸಲ್ಲಿ ಯಾವುದೇ ಒಂದು ರೀತಿಯ ಕೋರಿಕೆಯನ್ನು ಬೇಡಿಕೊಂಡು ಅಮ್ಮನವರ ಮುಂದೆ ಇದ್ದು ನಮ್ಮನ್ನ ಕಾಪಾಡು ಅಥವಾ ಈ ಕೋರಿಕೆಯನ್ನು ನೆರವೇರಿಸುವ ತಾಯಿ ಅಂತ ಹೇಳಿಕೊಂಡು ನಾವು 5 ವಾರ, 9 ವಾರ, 7 ವಾರ ಈ ರೀತಿ ಅಮ್ಮನಲ್ಲಿ ಹರಕೆ ಕಟ್ಕೊಂಡು ಅಮ್ಮನವರಲ್ಲಿ ನಾವು 9 ವಾರದಲ್ಲಿ ಅಮ್ಮನವರಿಗೆ ವ್ರತಾಚರಣೆ ಮಾಡಿದಲ್ಲಿ ನಮ್ಮ ಇಷ್ಟಾರ್ಥ ಎಲ್ಲವನ್ನು ಈಡೇರಿಸುತ್ತಾರೆ ಮಾತಾ ಶ್ರೀ ದೊಡ್ಡಮ್ಮ ತಾಯಿಯು. ಇದರಲ್ಲಿ ಇನ್ನೊಂದು ಸಂದೇಹದ ಮಾತೆ ಇಲ್ಲ, ಅದು ಆಗ್ಬೋದು. ಮತ್ತೆ ಇನ್ನೊಂದು ರೀತಿಯಾಗಿ ತೀರ್ಥ ಸ್ನಾನ ಮಾಡ್ತಾರೆ. ಇಲ್ಲಿ ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ದಿನ ವಿಶೇಷವಾಗಿ ಕುಂಕುಮಾರ್ಚನೆ ಇರುತ್ತೆ. ಸುಮಂಗಲಿಯರಿಗೆ ದೀರ್ಘ ಸುಮಂಗಲಿ ಯೋಗವನ್ನು ಜಗನ್ಮಾತೆಯು ನೀಡಬೇಕೆಂದು ಕುಂಕುಮಾರ್ಚನೆ ಸಹ ಮಾಡ್ತೀವಿ. ಅದು ಸಹ ಕುಂಕುಮಾರ್ಚನೆ ಸದಾ ಚೆನ್ನಾಗಿರುತ್ತೆ. ತೀರ್ಥ ಸುಮಂಗಲಿ ಯೋಗವನ್ನು ನೀಡುತ್ತೆ. ತೀರ್ಥ ಸ್ನಾನ ಬಂದ್ಬಿಟ್ಟು ಅರಿಶಿಣದ ನೀರು ಸಂಜೆ 6:30ರಿಂದ ಮಾಡ್ತಾರೆ. ಇದು ಸಹ 3 ವಾರ, 5 ವಾರ, 9 ವಾರ, 5 ವಾರ ಈ ರೀತಿಯಾಗಿ ತೀರ್ಥ ಸ್ನಾನ ಮಾಡಿಸಿಕೊಂಡದ್ದಲ್ಲಿ ನಮ್ಮ ಕಷ್ಟಗಳನ್ನೆಲ್ಲ ಈಡೇರಿಸಿ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತಾಳೆ ಮಾತಾ ಶ್ರೀ ಜಗನ್ಮಾತೆಯ ದೊಡ್ಡಮ್ಮ ತಾಯಿಯು. ಇನ್ನೊಂದು ಸಹ ಇದೆ, ತೆಂಗಿನಕಾಯಿ ಕಟ್ಬೋದು. ಪೂರ್ಣ ಫಲವನ್ನು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿ ನಮ್ಮ ಕಷ್ಟಗಳೇನಿದೆಯೋ ಒಂದೊಂದನ್ನು ಬೇಡಿಕೊಳ್ಳುತ್ತಾ ಪೂರ್ಣ ಫಲಕ್ಕೆ ಕುಂಕುಮವನ್ನಿಟ್ಟು ನಾವು ಕೇಳಿಕೊಂಡಾಗ ಅಮ್ಮನವರಲ್ಲಿ ಕಟ್ಟಿ ಅಮಾವಾಸ್ಯೆ ದಿನ 9 ಪ್ರದರ್ಶನ ಹಾಕಿದ್ದಲ್ಲಿ ನಮ್ಮ ಇಷ್ಟಾರ್ಥಗಳೆಲ್ಲವನ್ನು ಈಡೇರಿಸುತ್ತಾಳೆ ಜಗನ್ಮಾತೆಯು. ಈ ರೀತಿಯ ಕಾರ್ಯಗಳು ಇಲ್ಲಿ ಇದ್ದಾವೆ. ಈ ರೀತಿ ಕಾರ್ಯ ಎಲ್ಲ ಮಾಡಿದ್ದಲ್ಲಿ ನಮ್ಮ ಇಷ್ಟಾರ್ಥಗಳು ಸಹ ನೆರವೇರುತ್ತವೆ. ನಮ್ಮೆಲ್ಲರಿಗೂ ಸಹ ಇಲ್ಲಿ ನೆರವೇರಿದೆ. ಇನ್ನೂ ಸುಲಭವಾಗಿ ಅಂದರೆ 1 ನಿಂಬೆಹಣ್ಣು ತೆಗೆದುಕೊಂಡು ಅಮ್ಮನವರ ಮೇಲೆ ಇಟ್ಟು ದಯಮಾಡಿ ಕೃಪೆ ತೋರು ತಾಯಿ ಎಂದು ಕೇಳಿದ್ದಲ್ಲಿ ಬಲಗಡೆಯ ಪ್ರಸಾದವನ್ನು ನೀಡುತ್ತಾಳೆ ಮಾತಾ ಶ್ರೀ ದೊಡ್ಡಮ್ಮ ತಾಯಿಯು. ಇಲ್ಲವಾದರೆ ಎಡಗಡೆಯ ಪ್ರಸಾದವನ್ನು ನೀಡುತ್ತಾಳೆ. ನಿಧಾನವಾಗಿ ಫಲವನ್ನು ನೀಡುತ್ತೇನೆ ಎಂದು ಆಜ್ಞೆ ಸೂಚಿಸುತ್ತಾಳೆ ಮಾತಾ ಶ್ರೀ ದೊಡ್ಡಮ್ಮ ತಾಯಿ. ಈ ಎಲ್ಲ ಕೋರಿಕೆಗಳು ನೆರವೇರಿಸುತ್ತಾಳೆ ಜಗನ್ಮಾತೆ ಮಾತಾ ಶ್ರೀ ದೊಡ್ಡಮ್ಮ ತಾಯಿಯು. ಬಂದು ಯಾವುದೇ ರೀತಿಯ ಭಕ್ತಾದಿಗಳಿದ್ದಲ್ಲಿ ತಾಯಿಯ ಕೃಪೆಗೆ ಪಾತ್ರರಾಗಬಹುದು. ನಿಮ್ಮ ಒಂದು ಅನುಭವ ಏನಿದೆ ದೈವದ ಒಟ್ಟಿಗೆ ಈ ಪೋತಲಪ್ಪ ಸ್ವಾಮಿ ಜಾತ್ರಾ ಎರಡರ ಬಗ್ಗೆ ಮನಸ್ಫೂರ್ತಿಯಾಗಿ ನಮಗೆ ಇದು ಮಾಡಿದ್ರೆ ಫಲ ಕೊಡ್ತಾರೆ. ಪೋತಲಪ್ಪ ಸ್ವಾಮಿ ಅಂತ ತಮ್ಮ ವಿಶೇಷವಾಗಿ ಪೋತಲಪ್ಪ ಸ್ವಾಮಿಗೆ ಇವಾಗ ಜಾತ್ರೆ ಮಾಡ್ತಾ ಇದ್ದಾರೆ. ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಾಗಿ ಎಲ್ಲರೂ ಸಹ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೇವೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಾವು ಬಯಸ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾನಿಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ.
ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.